ಪುರಾ ಹೇ ಪರಮಾತ್ಮ, ದರ್ಶನವನಿ ತೋರೆಯ ದೇವ, ದರ್ಶನವನಿ ತೋರೆಯ ಪರಮಾತ್ಮ, ದರ್ಶನವನಿ ತೋರೆಯ ದೇವ, ದರ್ಶನವನಿ ತೋರೆಯ ಪಾಂಡವರೈವರ ಪ್ರಾಣವು ನೀನೇ ಕೃಷ್ಣ, ಕೇಶವ ವಾಸುದೇವ, ಪಾಂಡವರೈವರ ಪ್ರಾಣವು ನೀನೇ ಪರಮದಯಾಕರ ಕೊಡು ಎನಗ ಭಯವ ವಾಸುದೇವ, ಪರಮದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿದೇನಯ್ಯ ಪರಮಾತ್ಮ, ಜೀವವು ನೀನೆಂದು ನಂಬಿದೇನಯ್ಯ ಕರುಣಾಳು ಕೃಪೆ ತೋರಿ ಪರಿಹರಿಸೋ ದೇವ ಜನಾರ್ದನ, ಕರುಣಾಳು ಕೃಪೆ ತೋರಿ ಪರಿಹರಿಸೋ ದೇವ, ದರ್ಶನವನಿ ತೋರೆಯ ದೇವ, ದರ್ಶನವನಿ ತೋರೆಯ ಪರಮಾತ್ಮ. 12 ವರ್ಷ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸವನ್ನು ನಿನ್ನ ಸಂಪೂರ್ಣ ದಯೆಯಿಂದ ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರೂ ಕೂಡ ನಿನ್ನ ದರ್ಶನ ಭಾಗ್ಯವೂ ನಮಗೆ ದೊರಕಲೇ ಇಲ್ಲ ಪರಮಾತ್ಮ. ಆ ದುರ್ಯೋಧನನಾದರೂ ನಮ್ಮ ಕುಲ ಪುರೋಹಿತರಾದ ಧೌಮ್ಯರ ಸಂಧಿಯನ್ನು ನಿರಾಕರಿಸಿದನು. ಈಗಾಗಲೇ ಗೂಢಾಚಾರರ ಸುದ್ದಿಯ ಪ್ರಯತ್ನದಿಂದ ಆ ದುರ್ಯೋಧನನು ದ್ವಾರಕೆಗೆ ಹೊರಟಿರುವ ಮುನ್ಸೂಚನೆಗಳು ಕಂಡುಬರುತ್ತಿರುವವು. ಇರಲಿ, ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಅನುಗ್ರಹವು ನನ್ನ ಮೇಲಿರುವಾಗ ನನಗೆ ಭಯವಿನ್ನೇತಕ್ಕೆ ನಾನು ಕೂಡ ಈಗಲೇ ದ್ವಾರಕೆಗೆ ತೆರಳಿ ಪರಮಾತ್ಮನ ಸಹಾಯವನ್ನೂ ಬೇಡುವೆನು. ಅರಣ್ಯವಾಸವನು ಆಜ್ಞಾನುಸಾರದೆ ಪರಮಾತ್ಮ, ಅರಣ್ಯವಾಸವನು ಅವರಾಜ್ಞಾನುಸಾರದೆ ಆನಂದದಿ ನಾವು ಪಡೆದೆವು ದೇವಾ ಕೃಷ್ಣ, ಕೇಶವ ಪರಮಾತ್ಮ, ಆನಂದದಿ ನಾವು ಪಡೆದೆವು ದೇವ, ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ಕರುಣಿಸೋ ದೇವ ಜನಾರ್ದನ, ಧರ್ಮದಿ ರಾಜ್ಯವ ಕರುಣಿಸೋ ದೇವ, ಕರುಣಾಳು ಕೃಪೆ ತೋರಿ ಪರಿಹರಿಸೋ ದೇವ ಪರಮಾತ್ಮ, ಕರುಣಾಳು ಕೃಪೆ ತೋರಿ ಪರಿಹರಿಸೋ ದೇವ, ದರ್ಶನವನಿ ತೋರೆಯ ದೇವ, ದರ್ಶನವನಿ ತೋರೆಯ ಹೇ ಕೃಷ್ಣ ಮರುದಿನ ತೆರಳುವೆ ದ್ವಾರಕ ನಗರಕ್ಕೆ, ಮರುದಿನ ತೆರಳುವೆ ದ್ವಾರಕ ನಗರಕ್ಕೆ, 100 ಪಾಂಡವರಳು ಸಿದ್ಧತೆಗೊಂಡ
ಅವರು ಪಾಂಡವರಳು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ಶ್ರೀಗಜಳರಸಿ ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯಲು ಹರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಹರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಅಗಮ ಭೀಮನ ಭರಿಸಲು ನಾ ವಿಧ ವಿಧ ಪ್ರಯೋಗ ಬೆದಗಿದರು ಅಗಮ ಭೀಮನ ಭರಿಸಲು ನಾ ವಿಧ ವಿಧ ಪ್ರಯೋಗ ಬೆದಗಿದರು ಅಧೀಮನವನು ಗೆದಗಡದೆ ಹೊಲಗರಿಗೆನ್ನಯ ಕೊಬ್ಬಿಗನು ಅಧೀಮನವನು ಗೆದಗಡದೆ ಹೊಲಗರಿಗೆನ್ನಯ ಕೊಬ್ಬಿಗನು ಅವನ ಬ್ರಹ್ಮ ಫಲದಿ ಮೆರೆಯು ಮದಾಂಧ ಪಾಂಡವರಾರ್ಭಟವ ಮಾಧವನ ಬ್ರಹ್ಮ ಫಲದಿ ಮೆರೆಯುವ ಮದಾಂಧ ಪಾಂಡವರಾರ್ಭಟವ ಕದನದಲ್ಲಿ ಮನ ಮರೆದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕವನದಲ್ಲಿ ಮನ ಮರೆದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬಂದ ಪಾರ್ಥ ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಇರಲಿ ನನ್ನ ಶಕುನಿಮಾಸವ ಎಂತೆ ಸಾವಯವರ ಕಣ್ ತಪ್ಪಿಸಿ ಮೊದಲೇ ದ್ವಾರಕೆ ತೆರಳುವೆನು ದ್ವಾರಕೆ ತೆರಳಿ ಶ್ರೀಕೃಷ್ಣನ ಸಹಾಯವನ್ನು ಬೇಡುವೆನು ಯಾದವರಾಜನ ಸೈನ್ಯವು ತರುತ್ತಾರೆ ಸೋಲಬದಿ ಮಾಡಿಸುವ ಶತ್ರುಗಳ ಯಾದವರಾಜನ ಸೈನ್ಯವು ತರುತ್ತಾರೆ ಸೋಲಬದಿ ಮಾಡಿಸುವ ಶತ್ರುಗಳ ಸೋಮರಮಣನ ಎಮ್ಮತವಾದರೆ ಹೋಮನೈವೆ ಆ ಭೀಮನ ಎಡವೋದರಿಗ ಭೀಮ ಸೋಮರಮಣನ ಎಮ್ಮತವಾದರೆ ಹೋಮನೈವೆ ಆ ಭೀಮನ ಮಧ್ಯಮ ಪಾಂಡವ ಪಾತ್ರ ವಂಚನ ಮೆತ್ತ ಕೈಲ ತೊಟ್ಟಿಯನ್ನು ಬಡವ ಮಧ್ಯಮ ಪಾಂಡವ ಪಾತನ ವಲಿಸಲು ಮೆತ್ತ ಕರ್ಣ ತೊಟ್ಟಿ ಹನುಬಣ ಕುರುಸಿಂಹಾಸನದಲ್ಲಿ ಕುಳಿತು ಇರುತ್ತವು ಹರುಷದಿ ಕರೆಯನ್ನಾಳಲು ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರನ್ನು ಸಿದ್ಧತೆಗೊಂಡಿಗ ಯೋಧರ ಸುದ್ದಿಯ ಶೈಖಗಳರಕ್ಕೆ ಅವರು ಪಾಂಡವರನ್ನು ಸಿದ್ಧತೆಗೊಂಡಿಗ ಯೋಧರ ಸುದ್ದಿಯ ಶೈಖಗಳ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣ ಸಹಿತ ಬಲರಾಮನ ಸಹಾಯ ಪಡೆಯಲು ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ ದಾನವ ಮರ್ದನ ಕೃಪೆ ಮಾಡೋ ದಯೆ ಮಾಡೋ ಕರುಣಾ ಸಾಗರ ಪರಮಾತ್ಮ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ
ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆಯುವೆ ದೇವ ಪರಮಾತ್ಮ. ಅರಿತು ಬೆರೆತು ನೆನೆಯುವೆ ದೇವ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಪರಮಾತ್ಮ ವಾಸುದೇವ. ಕಪಟ ನಾಟಕ ಸೂತ್ರಧಾರಿ, ಕಪಟ ನಾಟಕ ಸೂತ್ರಧಾರಿ, ದಾನ ರೂಪಕ ದಾನವೇ ಆರೆ. ಪರಮಾತ್ಮ ಕಪಟ ನಾಟಕ ಸೂತ್ರಧಾರಿ, ದಾನ ರೂಪಕ ದಾನವೇ ಆರೆ. ಆನಂದ ಪರಮಾನಂದ ಪರಮಾತ್ಮ. ಆನಂದ ಪರಮಾನಂದ ನಿನ್ನಯ ಧ್ಯಾನ, ನಿನ್ನಯ ಧ್ಯಾನ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆಯುವೆ ದೇವ, ಅರಿತು ಬೆರೆತು ನೆನೆಯುವೆ ದೇವ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಪರಮಾತ್ಮ ವಾಸುದೇವ. ಪರಮಾತ್ಮ ವಾಸುದೇವ. ಶಾಂತಕಾರ ಕೃಷ್ಣ, ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ ಶಾಂತಕಾರ ಜ್ಞಾನ ಗೋಚರ, ಶಾಂತಕಾರ ಜ್ಞಾನ ಗೋಚರ, ಶಾಂತಕಾರ ಜ್ಞಾನ ಗೋಚರ, ಶಾಂತಕಾರ ಜ್ಞಾನ ಗೋಚರ, ನಿತ್ಯ ನಿರಂಜನ ಸತ್ಯ ಸ್ವರೂಪ. ಪರಮಾತ್ಮ ನಿತ್ಯ ನಿರಂಜನ ಸತ್ಯ ಸ್ವರೂಪ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನು ದೇವ,
ಅರಿತು ಬೆರೆತು ನೆನೆವೆನು ದೇವ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ನಿನ್ನ ಮಾಯೆ, ನಿನ್ನ ಮಾಯೆ, ನಿನ್ನ ಮಾಯೆ. ಶ್ರೀಕೃಷ್ಣ ಪರಮಾತ್ಮನು ಮಲಗಿರುವನು. ಎಚ್ಚರಗೊಳ್ಳುವವರೆಗೂ ಈ ದ್ವಾರದಲ್ಲಿಯೇ ಕಾಯುವೆನು. ಏನಿ ಭವ್ಯ ಭುವನ ಶೃಂಗಾರ ವೈಭವ, ನವರತ್ನಗಜಿತವಾದ ಮಂಟಪಗಳು, ಮಾಧವನ ಅರಮನೆಯು ಆದ ಸ್ವರ್ಗಲೋಕವು. ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ, ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ, ಹೊತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ, ಹೊತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ದೇವಲೋಕಾದಿ ಲೋಕವೇ ಧರುಗಿ ಧರಗಿಳಿದಂತಿದೆ, ದೇವಲೋಕಾದಿ ಲೋಕವೇ ಧರುಗಿ ಧರಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಏನಿತು ಈ ಕೃಷ್ಣನ ದರ್ಪದ ಸಿರಿತನ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ, ಏನಿ ಭವ್ಯ ಭವನ ಶೃಂಗಾರ ವೈಭವ, ನವರತ್ನ ಖಚಿತವಾದ ಮಂಟಪಗಳು, ಮುತ್ತು ರತ್ನ ವಜ್ರ ವೈಡೂರ್ಯಗಳ ಅಲಂಕೃತವಾಗಿ ಆ ದೇವೇಂದ್ರನ ಅಮರಾವತಿಯನ್ನೇ ನಾಚಿಸುವಂತೆ ಕಂಗೊಳಿಸುತ್ತಿರುವುದಲ್ಲ ಮಾಧವನ ಭವನ. ಹಬ್ಬಬ್ಬ, ಸೃಷ್ಟಿಕರ್ತನೇನಾದರೂ ತನ್ನ ಸೌಂದರ್ಯ ಸೊಬಗನ್ನೆಲ್ಲ ಈ ಮಂದಿರದಲ್ಲೇ ಬಿಟ್ಟು ಹೋದನೆ, ಅಥವಾ ಈ ಪರಮಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳಂತೆ ಕರಗಿ ಮಳೆಗರದಂತೆ ಮೋಸವಾಗುತ್ತಿರುವುದಲ್ಲ.
ಆ ಸುಗಂಧ ಸೂಸುವ ತರಲತೆಗಳು ಅಬ್ಬಬ್ಬಾ ಒಳ್ಳೆಯಂತೆ ಬಳುಕುತ್ತಿರುವ ಈ ನಡುವು ಆ? ಸಂಪಿಯಂತಿಗೆ ನಾಸಿಕ ಅಬ್ಬಾ ಆ? ತೊಂಡೆ ಹಣ್ಣಿನಂತಹ ತುಟಿಗಳು ಅಬ್ಬಬ್ಬಾ ಆ? ಮರುಚಂದ್ರನಲ್ಲಿ ಮೋಹಿಸಿಡುವಂತಹ ಮಂದಹಾಸ ಅಬ್ಬಬ್ಬಾ ಆ? ಇವರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಿ ಮುದ್ದಾಡಿ ಬಿಡಲೇ ಆ? ಫಲ ಫಲ ಫಲಾನಂತಕೇರ स्वागत स्वागत गुरु नंदना स्वागत स्वागत गुरु नंदना स्वागत वैग दुर्योधना स्वागत वैग दुर्योधना स्वागत स्वागत गुरु नंदना ಫಲ ಫಲಾನಂತಕೇರ कुरुवंश कुल तिलक कौरवेश्वरा कुरुवंश कुल तिलक कौरवेश्वरा नवरत्न खचित सिंहासनाधीश्वरा कुरुवंशದಲ್ಲಿ ಕುಲ ತಿಲಕನೇ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಫಲ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಫಲಾನಂತಕೇರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ಕುರುಧೀರ ಪ್ರಚಂಡ ಕೌರವ ರಣರಂಗ ಕುರುಧೀರಲಿ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈರ ದುರ್ಯೋಧನ ಸ್ವಾಗತ ವೈರ ದುರ್ಯೋಧನ ಸ್ವಾಗತ 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 ಗುರುನಂದನ ಕರದೊಳುಗದೆಯಂ ಪಿಡಿದಿಗ ವೀರ ಶರೀರವು ಮಧಿಸಿದ ಹುಲಿಗಾಕಾರ ಕರದೊಳುಗದೆಯಂ ಪಿಡಿದಿಗ ವೀರ ಶರೀರವು ಮಧಿಸಿದ ಹುಲಿಗಾಕಾರ ಉರಿಮಿದೆಯಾದರೆ ಈ ಸರದಾರ
ಆ ಆ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಸುಸ್ವಾಗತ ಸ್ವಾಗತ ಗುರುನಂದನ ವಜ್ರಕಾಯ ಸುಯೋಧನ ಕೌರವ ಏನಿ ಭ್ರಾಂತು ಎಲ್ಲವೂ ನನ್ನ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ. ಆದ ಕೃಷ್ಣನ ಮಾಯ ಏನಾದರೂ ನನ್ನನ್ನು ಆವರಿಸಿರುವುದೇ? ಏವೋ ಕೃಷ್ಣ, ಈ ನಿನ್ನ ಮಾಯಾ ಶಾನಗಾರವನ್ನು ಅಂಡ ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ, ಸಮಗ್ರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರ ದೇವಿಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ ಈ ಚಂದ್ರಕುಲ ಚಕ್ರೇಶ್ವರ ಭವನಕ್ಕಿಂತಲೂ ಅತಿಶಯವೇ, ರಮಣೀಯವೇ, ಶೋಭಾಮಾನವೇ ಆಗಾಂಧವ. ಅಂತೂ ಅಂತೂ ನನ್ನ ಸೋದರ ಮಾಸಿಗಸಲೆಯಂತೆ ದಾಯದ ಕಣ್ ತಪ್ಪಿಸಿ ಮೊದಲೇ ತೋರಿಗೆ ಬಂದಾಯಿತು. ಇನ್ನು ನನ್ನ ಭಾಗ್ಯದ ಹೇಗಿರುವುದು ನೋಡೇ ಬಿಡುವೆನು. ಓಹೋ ಸಾತ್ವಿಕಿ, ಎಲ್ಲಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮನು ಮಲಗಿರುವನು. ಎಚ್ಚರಗೊಳ್ಳುವವರೆಗೂ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು ಶ್ರೀಕೃಷ್ಣ ಪರಮಾತ್ಮ ಮಗಿಯೋನೆ? ಬಾವಾ ಬಾವಾ ರಮಣ, ಬಾವಾ ಬಾಮಾ ರಮಣ. ವಿರಾಟನ ಪತ್ರಿ ಉತ್ತರ ವಿವಾಹ ಸಂಭ್ರಮದಲ್ಲಿ ಹಗಲಿರುಳು ಜಾಗರಣೆಯ ಮಾಡಿ ತದುನೊಂದು ಮಲಗಿರೆ ಕೃಷ್ಣ. ಮಲಗು ಕೃಷ್ಣ ಮಲಗು. ರಾಜ್ಯಭಾರವನ್ನೆಲ್ಲ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ತಾನು ಸುಖತಲ್ಪ ನೀಲವಾಗಿರುವ ನಿಮ್ಮ ಕೃಷ್ಣನು ಎಂತಹ ಸುಖ ಪುರುಷನಯ್ಯ. ಅದರಲ್ಲಿ ಸಾತ್ವಿಕಿ ಒಂದು ಮಾತಿದೆ. ಏನದು ಗುರುರಾಜ? ಕುರು ಪಾಂಡವರ ಭೀಕರ ಸಂಗ್ರಾಮವಾಗಿರುವುದು. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ಉತ್ತರ ಕೊಡುವುದು ಸಾಧ್ಯವಿಲ್ಲ. ಏಕೆ ಸಾತ್ವಿಕಿ ಸಾಧ್ಯವಿಲ್ಲ? ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣನ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲೇ ಇರುವೆವು. ಸರಿ, ಸರಿಯಾದ ಸಾತ್ವಿಕಿ. ಶ್ರೀಕೃಷ್ಣ ನಮ್ಮ ಪಕ್ಷ ವಹಿಸಿದ್ದೆ ಆದರೆ ಮಾಧವ ಸಹಿತ ಯಾದವ ಸೈನ್ಯ ನನಗೆ ಸೇರಿದಂತಲ್ಲವೇ ಸಾತ್ವಿಕಿ? ಓಹೋ, ಸಂದೇಹವಿಲ್ಲ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ.
ಸೆದೆ ನಾನಾರು ಚಂದ್ರಕುಲ ಚಕ್ರೇಶ್ವರ ಅಗಿದವಾಗ ದಿಗ್ದಿಗನಾದ ನಾನು ಗೋಪಾಲನ ಪಾದದಲ್ಲಿ ಕುಳಿತುಕೊಳ್ಳುವುದೇ ನನಗೆ ಯೋಗ್ಯವಾದ ಸ್ಥಾನ ನವ ಮಾಡುವೆ ಕೃಪೆ ಕೊರೋರಿಯೇ ಹೇ ಮಾಧವ ಮಧುಸೂದನ ವಾಸುದೇವ ಹೇ ಮಾಧವ ಮಧುಸೂದನ ಈ ದೀನ ಮೊರೆ ಕೇಳಿಸದೆ ಕೇಶವ ನಿನ್ನಯ ನಾಮಾಮೃತವನು ಕೇಶವ ನಿನ್ನಯ ನಾಮಾಮೃತವನು ನೆನೆಯುತ್ತೆ ಕಲಿಯುತ್ತೆ ಈ ನನ್ನ ಜೀವ ಪರಮಾತ್ಮ ನೆನೆಯುತ್ತೆ ಕಲಿಯುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನಗಾಗಿ ಇಂದು ನಾವೋಡಿ ಬಂದೆ
ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕ? ಏಕೆ, ಏನಾಯ್ತು ಸಾತ್ಯಕಿ? ನಾನದನ್ನು ಹೇಳಲಾರೆ, ನೀನೇ ನೋಡು. ಓಹೋ, ದುರ್ಯೋಧನ ನನಗಿಂತ ಮೊದಲೇ ದ್ವಾರಕ್ಕೆ ಬರಲಿ. ನಿನ್ನ ಅಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಇಂದು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರ. ಒಂದು ವೇಳೆ ವಾಸುದೇವನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಹಾಗೂ ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೊಮ್ಮೆ ವನವಾಸಕ್ಕೆ ತೆರಳುವೆವು. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಸದಾ ನಿನ್ನ ಮೇಲಿರಲಿ. ನಾನಿನ್ನು ಬರುವೆನು. ನಂದ 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 ಗೋವಿಂದ ಕಾಯೋ ಹರಿಚಿದಾನಂದ ನಂದ ನಂದ. ದಾನವಾದಿಯ ದರ್ಪವ ಮುರಿದು ಪರಮಾತ್ಮ, ದಾನವಾದಿಯ ದರ್ಪವ ಮುರಿದು ಧರ್ಮವ ಕಾಯುವವನೇ. ನಂದ 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 ಗೋವಿಂದ ಕಾಯೋ ಹರಿಚಿದಾನಂದ ನಂದ ನಂದ. ನೀನೇ ಸೃಷ್ಟಿಸುವನ, ನೀನೇ ಬರವನ ಪರಮಾತ್ಮ. ನೀನೇ ಸೃಷ್ಟಿಸುವನ, ನೀನೇ ಬರವನ, ನೀನೇ ಲಯಾಧಿಪನೆ. ನಂದ 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 ಗೋವಿಂದ ಕಾಯೋ ಹರಿಚಿದಾನಂದ ನಂದ ನಂದ. ಅರ್ಜುನ, ನನ್ನನ್ನು ನೋಡಿ ನಿನಗ ಸಮಾಧಾನವೇ? ನೀನು ದ್ವಾರಕ್ಕೆ ಹೊರಟೆ ಎಂದು ಕೇಳಿದ ಬಳಿಕಲ್ಲವೇ ನಾನು ಹೊರಟಿದ್ದು. ಆದರೆ ನನ್ನ ಹೃದಯ ಬಲದಿಂದ ಮೊದಲೇ ದ್ವಾರಕ್ಕೆ ಬಂದಾಯಿತು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕುವುದು. ಅರ್ಜುನ, ಆ ಎಂದು ಸುಮ್ಮನೆ ಕುಳಿತರೆ ಕಾರ್ಯ ಹೋಗದರಂತೆಯ. ಇಂತಹ ಸಮಯದಲ್ಲಿ 4 ಕಾರ್ಯಕರ್ತರಿಗಲ್ಲವೇ ಹಲವು ರಾಜರ ಸಹಾಯ ಸಹಕಾರ ದೊರಕುವುದು. ದುರ್ಯೋಧನ, ನಾನು ಜಯವನ್ನು ಬಯಸಿಗೆ ಬಂದವನಲ್ಲ. ಈ ಮಹಿಮಾ ಮೂರ್ತಿಯ ಪಾದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು. ನೀನು ಯಾವ ಇಚ್ಛೆ ಭಾರತ? ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದರು. ಅರ್ಜುನ, ಸಿಕ್ಕಿ ಬಿದ್ದವನು. ಹೇ ದುರ್ಯೋಧನ, ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿದೆ ಎಂಬುದನ್ನು ನಾನು ಮರೆತಿಲ್ಲ, ನೀನು ಸಹ ಮರೆಯಬೇಡ. ನಾನು ಮರೆತಿಲ್ಲ, ನೀನು ಮರೆಯಬೇಡ. ಅರ್ಜುನ, ತೆಂಗಣಿಗೆ ಎಕ್ಕಿಸಿ ನನ್ನ ಗೆಲ್ಲಲಾರೆ. ಆ ಶಕ್ತಿಯು ನಿನ್ನಲ್ಲಿಲ್ಲ. ನಡೆದು ಬಂದ ಭಾರತ ನಡೆಯಲಿಲ್ಲ ತೋರಾದೆ. ಹೇ ಪರಮಾತ್ಮ ಜನಾರ್ದನ, ಶಬರಿಗ ಭಯವನಿತ್ತ ಪ್ರಭುವೇ ಏಳು ದೇವಾ. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಜನಾರ್ದನ, ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ ಪರಮ ಕೃಪಾಳು.
ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಓ ಸಿಂಧು ಶಯನ ದೇವಾ ಬಗೆಗಳ ನಗೆಗೀಡಾಗಿದ್ದರೆ ಯೋಗ ನಿದ್ರೆಯಿಂದ ಸುಖನಾಗೋ ದೇವಾ ಬಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಮೃತನಾಗೋ ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಪರಮಾತ್ಮ ಜನಾರ್ದನ ಯುಗ ಯುಗದ ಪರ್ಯಂತವು ನೀನೆ ನಗು ನಗುತ್ತಲೇ ಈ ಜಗವ ಬೆಳಗಿದೆ ದೇವಾ ಯುಗ ಯುಗದ ಪರ್ಯಂತವು ನೀನೆ ನಗು ನಗುತ್ತಲೇ ಜಗವ ಬೆಳಗಿದೆ ನಗು ಮುನಿ ದರ್ಪದ ಆಕಿಯ ಹಳಿಗೆ ವಾಸುದೇವಾ ಮೃಗು ಮುನಿ ದರ್ಪದ ಆಕಿಯ ಹಳಿಗೆ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಪರಮಾತ್ಮ ಜನಾರ್ದನ ಪಾಂಡವರ ಆರಾಧ್ಯವರೇಣ್ಯ ನೀನೆ ಶರಣ್ಯ ವಾಸುದೇವ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ ಒಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ದೇವಾ ಪರಮಾತ್ಮ ಒಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ ವಾಸುದೇವ ಜಾಗರೀತನಾಗು ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು ಅಂಧಕಾರವನ್ನು ಒಳಿಸಿ ಅಮೃತತ್ವವನ್ನು ಕೊಡು ಹೇಳು ಚಕ್ರಪಾಣಿ ಹೇಳು ಈ ಮೂರು ಲೋಕದ ಮಂಗಳಕರವು ನಿನ್ನನ್ನೇ ಸೇರಲಿ ದೇವಾ ಯಾರು ಧನಂಜಯ ಕುಶಲವೇ ಬಂದು ಎಷ್ಟು ಹೊತ್ತಾಯಿತು? ಛೇ ಛೇ, ಈ ಚರಣದಡಿಯಲ್ಲೇಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ ಪಾರ್ಥ, ಈ ನಿನ್ನ ಪಾದ ಸನ್ನಿಧಿಯು ನನಗೆ ಪವಿತ್ರವಾದ ಸ್ಥಳವಲ್ಲವೇ ದೇವ? ವಾಸುದೇವ ಯಾರು? ಗುರುಚಕ್ರೇಶ್ವರ. ಗುರುರಾಜ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಸಾರ್ವಭೌಮನಾದ ನೀನು ನನ್ನ ಸಮಯವನ್ನೇ ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಕೃಷ್ಣ ಭಾವ, ನಿದ್ರೆ ಮಾಡಲು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರೆ ವೇಷಧಾರೆ ಎಚ್ಚರಿಸಲು ಸಾಧ್ಯವೇ?
ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣ ಮೆತ್ತ ಹಜ್ಜನ್ನು ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ ಅಲ್ಲ. ಭಲೆ ಭಲೆ ಕಬಡ ನಾಡದ ಸೂತ್ರಧಾರಿ. ಭಾವಾ ಹೋಗಲಿ, ನೀವಿರುವರು ಏಕಕಾಲದಲ್ಲಿ ಬಂದ ಕಾರಣ. ಕೃಷ್ಣ ಭಾವಾ ಪಾರ್ಥ ಹೊರಸಿಡಿಲು ಬಡಿದಂತೆ ಭೀಕರಮದಿಂದ ಬಂದೊರಗಿರುವುದು ಕುರುಪಾಂಡವರ ಸಂಗ್ರಾಮ. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥನೆ ಬಂದಿರುವೇನು? ಏನು ಕುರುಪಾಂಡವರಿಗೆ ಸಂಗ್ರಾಮವೇ? ಹಾಗಾದರೆ ಅರ್ಜುನ, ವಾಸುದೇವ, ನೀನೂ ಸಹ ನನ್ನ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಿರುವೆ ಎಂದು ತೋರುತ್ತಿದೆ. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ಪಾರ್ಥ ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ಈ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದು. ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ದೇವ. ಕೃಷ್ಣ, ಭಾವಾ ನಮ್ಮಿಬ್ಬರಿಗೂ ನೀನು ಸಮಾನವಾದ ಬಂದು ಮೊದಲು ನಿನ್ನ ಬಳಿ ಯಾರು ಬಂದವರು ಅವರ ಪಕ್ಷ ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷ ವಹಿಸಿದ್ದೆ ಆದರೆ ಧರ್ಮವನ್ನು ಪಾಲಿಸವರು ಕೃಷ್ಣ. ಭಾವಾ ಕೌರವೇಶ್ವರ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಆದ್ದರಿಂದ ನಿಮ್ಮಿರುವರೆಗೂ ಸಹಾಯ ಮಾಡುವೆನು. ಆದರೆ ಈ ಯುದ್ಧದ ವಿಚಾರದಲ್ಲಿ ನನಗೊಂದು ಸಲಹೆ ಇರುವುದು ಭಾವ. ಏನದು ಕೃಷ್ಣ ನಿನ್ನ ಸಲಹೆ? ತಿಳಿಸುವೆ ಭಾವ. ಬಲ್ಲೆಯ ಈಗ ಲೋಕರಾಜರಾಳೆದ ಮರ್ಮ ಭಾವ. ಕೃಷ್ಣ, ಪಾರ್ಥ ವಾಸುದೇವ, ನೀ ಬಲ್ಲೆಯ ಈಗ ಲೋಕ ರಾಜರಾಳೆದ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಭಾವ. ಭಾವ ಕೃಷ್ಣ, ಪಾರ್ಥ ಪರಮಾತ್ಮ, ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಲ್ಲದ ಮಾನವಗಾಸೆಯೇ ಕೃಷ್ಣ,
ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ಸಾವಿರ. ಕೃಷ್ಣ ಪರಮಾತ್ಮ ಬಂದು ಬಳಗರ ಸಾವಿರ. ಬಂದು ಬಳಗ ಮಾರಣ ಹೋಮ ಬೇಡ. ಆತ ವಾಸುದೇವ ಮಾರಣ ಹೋಮ ಮಾಡಬೇಡ. ಭರತನಾಗಿ ಕೊಡಬೇಡ. ಮಾರಣ ಹೋಮ ಮಾಡಬೇಡ. ಪ್ರಾರ್ಥನಾಗೆ ಕೊಡಬೇಡ. ಭರತ ಚರಣ ಪ್ರಳಯ ಬೇಡ. ಲಾಭವ ತಾಪ ತೋರೆದ ಬೇಡವಳಿ ಅದ ಸಮರ ಅನೋಚಿತ ಭರತ ಚರಣ ಪ್ರಳಯ ಲಾಭವ ಲಾಭವ ಭಾವ, ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ನೀನು ಬಲ್ಲೆಯ. ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಪವಿತ್ರವಾದ ಈ ಮಾತೃಭೂಮಿಯನ್ನು ರಕ್ತದ ಮಡುವಿನಲ್ಲಿ ತೋಯಿಸುವರೇಕೆ? ಪಾಂಡವರು ನೀವು ಸಹೋದರರಲ್ಲವೇ? ನೀವಿರುವರು ಅನೋನ್ಯವಾಗಿ ಮೈತ್ರಿಯಿಂದ ಬಾಳುವುದು ನ್ಯಾಯವಲ್ಲವೇ ಭಾವ? ಶೋಧನ ಕೃಷ್ಣ ಭಾವ, ನಿನ್ನ ಹಿತವತವನ್ನು ಕೇಳಲು ಇಲ್ಲಿಗೆ ಬಂದವನಲ್ಲ. ಸತ್ತರೆ ಸಾನ್ನಿಧ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಈಗ ನೀನು ನನಗೆ ಸಹಾಯ ಮಾಡುವೆಯೋ ಅಥವಾ ಓಹೋ, ಮುಂದೆ ಬರುವ ಅನರ್ಥಗಳನ್ನೆಲ್ಲ ಎದುರಿಸಲು ನೀನೇ ಸಿದ್ಧನಿರುವಾಗ ನನ್ನ ಮಾತುಗಳು ರುಚಿಸುವುದಿಲ್ಲ. ಆಗಲಿ, ನೀವಿರುವರೆಗೂ ಸಹಾಯ ಮಾಡುವೆನು. ಆದರೆ ಅರ್ಜುನನು ನಿನಗಿಂತ ಚಿಕ್ಕವನು ಇರಬಹುದು. ತನಗೆ ಬೇಕಾದದ್ದನ್ನು ಕೇಳಿ ಪಡೆಯುವ ಅಧಿಕಾರ ಆತನಿಗಿರುವುದು. ಈಗ ಕೇಳಿರಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಅಕ್ಷೋಹಿಣಿ ಯಾದವ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತನೂ ಆದ ನಾನೇ ಮತ್ತೊಂದು ಕಡೆ. ಇವೆರಡರಲ್ಲಿ ಯಾವುದು ಬೇಕು ಪಾರ್ಥ? ವಾಸುದೇವ, ಪಾರ್ಥ, ನೀನು ನಿರಸ್ತನಾದರೂ ನಾನು ನಿನ್ನನ್ನೇ ಬಯಸುವೆನು ದೇವ. ಅಷ್ಟು ಪಾರ್ಥ. ಯುವಕನು ನಿರಸ್ತನು ಆದ ಈತನನ್ನು ಕಟ್ಟಿಕೊಂಡು ನನಗಾಗಬೇಕಾದ ಪ್ರಯೋಜನವಾದರವೇನು? ಕೃಷ್ಣ, ನಿನ್ನ ಅಕ್ಷೋಹಿಣಿ ಸೈನ್ಯವೇ ನನ್ನ ವಶವಾಗಬೇಕು. ಭಲೆ ಭಲೆ ಕೌರವೇಶ್ವರ, ನಿನ್ನ ಪರಾಕ್ರಮಕ್ಕೆ ತಕ್ಕದನ್ನೇ ಆರಿಸಿಕೊಂಡಿರುವೆ. ನಿಮ್ಮಿಷ್ಟದಂತಾಗಲಿ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡಬೇಕು. ನಡೆ ಬಾಬಾ, ನಡೆ. ಭಲೆ ಭಲೆ ಕಬಡನಾಶ ಸೂತ್ರಧಾರಿ, ಬಳಿರೇ ಏನಿದು ಕನ್ಸನ್ನಯ ಕಪಟ ಮೋಸ? ಕೃಷ್ಣ, ಬಾವಾ, ಬಳಿರೇ ಏನಿದು ಕನ್ಸನ್ನಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಅಮರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸಿ. ಕೃಷ್ಣ, ಬಾವಾ, ರೌತ್ತು ತಾಂಡವ ಪ್ರಳಯ ನೃತ್ಯ ಸಿಂಹನಾದ ಧರಣಿ ಸಾಹಸದ ದುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಗಿಸಲಾರ. ರಣದೋಯ್
ಪಾಂಡವರನೆಂದು ಪಾಲಿದೆಯೋ ನೋಡುವೆ ನಿನ ಪಂಥ ಮಂತ್ರ ನಿಪುಣ ಅವತಾರ ಪುರುಷ ಮಗುಂದ ಕೃಷ್ಣ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕನಸನ್ನೇ ಕಪಟ ಮೋಸವನ್ನ ನಾನು ಅರಿಯವದವನೆಂದು ಭಾವಿಸಿದೆಯಾ? ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮಕಾರ, ಅದರಲ್ಲೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಆದರೂ ಬಾಧಕವಿಲ್ಲ ಕೇಳು ಕೃಷ್ಣ, ಮುಂಬರುವ ಕುರುಕ್ಷೇತ್ರ ಭೀಕರ ಸಮರಾಂಗಣದಲ್ಲಿ ಯಾರ ಪಕ್ಷವ ಕಾದರವೆಂದು ವಚನ ಕೊಟ್ಟಿರುವೆ, ವಚನವೆಷ್ಟನಾದಿಯೇ ಎಚ್ಚರ ಭಾವ ಎಚ್ಚರ. ಭಾವ ಗೌರವೇಶ್ವರ, ಸದಾ ನಿನ್ನ ದಾನದಿಂದ ಎಚ್ಚರದಿಂದಲೇ ಇರುವೆನು. ಈಗ ಆ ಮಾತುಗಳೇಕೆ? ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡು. ನಡೆ ಭಾವ, ನಡೆ. ಒಳ ಸಂಚು ಬಳಸಿ ದಿಗ್ಗಬೇಡವೋ ಮಾಧವ, ಮುಂದೆ ಸಂಧಿಸೋಣ ಭೀಕರ ಸಮರಾಂಗಣದಲ್ಲಿ. ಆಗ ತೋರುವೆಯಂತೆ ಇನ್ನ ಪಾಂಡವರ 7 ಲಕ್ಷ ಸೈನ್ಯದ ಬಲಾಬಲವನ್ನ.